ಹಿಂದೆ ಬಾ. ನೋಡಿ ಅಲ್ಲಿ ಒಂದು ವಕ್ರ ಮಾಡ್ಬಿಡಲ್ವಾ? ಬಂದೆ. ಮೇಡಮ್ ರಜಾ ಇದೆ, ಊರಿಗೆ ಹೋಗ್ತಾ ಇದ್ದೀರಾ? ಯಾವ ಊರಿಗೆ ಹೋಗ್ತಾ ಇದ್ದೀರಾ? ಕೊಡಗಿಗೆ ಹೋಗ್ತಿದೀವಿ. ಓಕೆ, ಹಬ್ಬನೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ? ನಾವು ಕೊಡಗಿನಲ್ಲಿ ಅಷ್ಟು ಹೆಚ್ಚಾಗಿ ಮಕರ ಸಂಕ್ರಾಂತಿ ಮಾಡಲ್ಲ, ಆದ್ರೂ ನಾವು ಅಯ್ಯಪ್ಪ ಸ್ವಾಮಿನ ಪ್ರೇಯರ್ ಮಾಡ್ತೀವಿ, ಟೆಂಪಲ್ಸ್ಗೆ ಹೋಗಿ ನೋಡ್ತೀವಿ. ಓಕೆ ಮ್ಯಾಮ್, ಎಷ್ಟು ಖುಷಿ ಆಗುತ್ತೆ ಈ ತರ ಕಂಟಿನ್ಯೂಸ್ ಆಗಿ ರಜಾ ಬಂದಿರುತ್ತೆ? ತುಂಬಾನೇ ಖುಷಿ ಆಗುತ್ತೆ ನಮಗೆ. ಕಂಟಿನ್ಯೂಸ್ ಆಗಿ ರಜಾ ಸಿಗುತ್ತೆ, ಊರಿಗೆ ಹೋಗ್ಬೋದು, ಮಕ್ಳಿಗೂ ರಜಾ ಸಿಕ್ಕಿರುತ್ತೆ, ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಬೋದು. ಓಕೆ ಮ್ಯಾಮ್, ಇವಾಗ ಇನ್ನೊಂದ್ ಕಡೆ ಶಕ್ತಿ ಯೋಜನೆ ಅಂದ್ರೆ ಫ್ರೀ ಆಗಿ ಟ್ರಾವೆಲ್ ಮಾಡಬಹುದು. ಹೌದು, ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ನಿಮಗೆ? ಅದು ತುಂಬಾನೇ ಹೆಲ್ಪ್ಫುಲ್. ಅಟ್ಲೀಸ್ಟ್ ಒಬ್ರು ಟಿಕೆಟ್ ಆದ್ರೂ ವೇವ್ ಆಗುತ್ತೆ, ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಸರ್, ಕಂಟಿನ್ಯೂಸ್ ಆಗಿ ರಜಾ ಇದೆ, ಸೊ ಜನರು ರೆಸ್ಪಾನ್ಸ್ ಹೇಗಿದೆ ಸರ್? ಚೆನ್ನಾಗಿದೆ ಮೇಡಮ್, ಚೆನ್ನಾಗಿದೆ. ಜನ ಜಾಸ್ತಿ ಬರ್ತಾ ಇದ್ದಾರೆ ಕಂಟಿನ್ಯೂ ರಜೆ ಇರೋದ್ರಿಂದ. ಲೇಡೀಸ್ಗಳು ಸ್ವಲ್ಪ ಜಾಸ್ತಿ ಬರ್ತಾ ಇದ್ದಾರೆ. ನಿಮಗೆ ಸಮಸ್ಯೆ ಏನಿಲ್ಲ, ಗಾಡಿಗಳೆಲ್ಲ ಇದೆ, ಹೋಗ್ತಾ ಇದೆ. ಓಕೆ ಸರ್, ಇವಾಗ ಎಕ್ಸ್ಟ್ರಾ BMTC ಬಸ್ಗಳನ್ನು ಕೂಡ ಎಲ್ಲ ರೂಟ್. ಹೌದು ಮೇಡಮ್, ಗಾಡಿ ತೊಂದರೆ ಆಗಬಾರ್ದು ಅಂತೇಳಿ BMTCಗಳೆಲ್ಲ ಕರ್ಸ್ಕೊಂಡಿದ್ದೀವಿ. ಅದಕ್ಕೆ ಅಂದ್ರೆ BMTCಗೆ ಹೋಗ್ತಾ ಇದ್ದಾರೆ? ಹೌದೌದು, ಅದಕ್ಕೂ ಹೋಗ್ತಾ ಇದ್ದಾರೆ, ಇದಕ್ಕೂ ಹೋಗ್ತಾ ಇದ್ದಾರೆ. ಸರ್, ಇಷ್ಟು ರಶ್ ಆಗ್ತಾ ಇದೆ, ಎಷ್ಟು ಕಷ್ಟ ಆಗುತ್ತಾ ಇಲ್ಲ ಖುಷಿ ಒಳ್ಳೆಲ್ಲ ಕಷ್ಟನೂ ಆಗುತ್ತೆ, ಖುಷಿನೂ ಆಗುತ್ತೆ, ಎಲ್ಲ ಮಾಡ್ತಾ ಇದ್ದೀವಿ. ತೊಂದರೆ ಇಲ್ಲ. ಜನಗಳ ಸೇವೆ ಮಾಡಬೇಕಲ್ವಾ, ಜನಸೇವೆಯಿಂದ ಮಾಡಲೇಬೇಕು.